ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಹಾಗೂ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಮಂಗಳೂರು ಇದರ ಸಹಯೋಗದಲ್ಲಿ ಮಂಗಳೂರಿನ ಕುದ್ಮೋಲ್ ರಂಗರಾವ್ ಪುರಭವನದಲ್ಲಿ ರವಿವಾರದಂದು ಜರುಗಿದ ಕುಂಭ ಕಲಾವಳಿ ಕುಲಾಲ ಕಲಾ ಸೇವಾಂಜಲಿ ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಕುಂಬಾರಿಕೆ ವೃತ್ತಿ ನಡೆಸಿಕೊಂಡು ಬಂದಿರುವ ಸಮಾಜಕ್ಕೆ ಇಂದಿನ ಆಧುನಿಕ ವ್ಯವಸ್ಥೆಗೆ ಕಾರಣದಿಂದ ಸಮಸ್ಯೆ ಎದುರಾಗಿದೆ. ಸಮಾಜಕ್ಕೆ ಪ್ರಾತಿನಿಧ್ಯ ಅಧಿಕವಾಗಿ ದೊರೆಯಬೇಕಾದ ಅಗತ್ಯ ಇದೆ. ಹೀಗಾಗಿ ಮುಂಬರುವ ರಾಜ್ಯ ಬಜೆಟ್ನಲ್ಲಿ ಕುಂಬಾರ ಸಮಾಜಕ್ಕೆ ವಿಶೇಷ ಅನುದಾನ ನೀಡುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. ಇನ್ನು ಮಾನಿಲಾ ಶ್ರೀರಾಮ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನವನ್ನ ನೀಡಿ ಧರ್ಮ, ಕರ್ತವ್ಯ, ಪ್ರಜ್ಞೆ, ಸಂಸ್ಕಾರ, ಆಚಾರಗಳನ್ನೊಳಗೊಂಡ ಮೌಲ್ಯಯುತ ಬದುಕಿನಿಂದ ಉತ್ತಮ ಸಮಾಜ ನಿರ್ಮಾಣ ಆಗ್ತದೆ ಎಂದರು. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾತನಾಡಿ, ಕುಲಾಲರ ಅಪೂರ್ವ ಕಲೆ, ಕೌಶಲ್ಯ ಜಗತ್ತಿಗೆ ಪರಿಚಯ ಆಗಬೇಕು, ಮುಂದಿನ ಜನಾಂಗಕ್ಕೆ ವರ್ಗಾವಣೆಯಾಗಬೇಕು ಎಂದರು. ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ, ಹಿಂದೆ ಸ್ಥಾಪಿಸಲಾಗಿದ್ದಂತಹ ಕುಂಭ ನಿಗಮವನ್ನ ಈಗ ನಿರ್ಲಕ್ಷಿಸಲಾಗಿದ್ದು, ಈ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಶ್ನೆ ಎತ್ತುತ್ತೇನೆ ಎಂದು ತಿಳಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ, ಅಖಿಲ ಭಾರತ ಕುಂಬಾರರ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷ ಶಿವಕುಮಾರ್ ಚೌಡಾ ಶೆಟ್ಟಿ, ಅಖಿಲ ಭಾರತ ಕುಂಬಾರರ ಮಹಾಸಭಾದ ರಾಜ್ಯಾಧ್ಯಕ್ಷ ನಿತ್ಯಾಭರಣ ಚೌಡಾ ಶೆಟ್ಟಿ, ಮುಂಬೈ ಕುಳಲ ಸಂಘದ ಅಧ್ಯಕ್ಷ ರಘು ಎ ಮೂಲ್ಯ, ಬೆಂಗಳೂರು ಶಿಲ್ಪಾ ಪ್ರಾಡಕ್ಟ್ ಮಾಲಕ ರಮೇಶ್ ಬಾಳೆಹಿತ್ಲು, ಬೆಂಗಳೂರು ಸೌಂದರ್ಯ ವಿದ್ಯಾಸಂಸ್ಥೆಯ ಚೇರ್ಮನ್ ಸೌಂದರ್ಯ ಮಂಚಪ್ಪ, ಶ್ರೀ ವೀರನಾರಾಯಣ ಸೇವಾ ಟ್ರಸ್ಟ್ ನ ಅಧ್ಯಕ್ಷ ಬಿ ಪ್ರೇಮಾನಂದ ಕುಲಾಲ್, ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಆಶಾಲತಾ ದಾಸ್, ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆಯ ಸ್ಥಾಪಕಾಧ್ಯಕ್ಷ ಡಾ ಅನ್ನಯ್ಯ ಕುಲಾಲ್, ರಾಜ್ಯಾಧ್ಯಕ್ಷ ಸುಧಾಕರ್ ಸಾಲಿಯಾನ್, ಜಿಲ್ಲಾಧ್ಯಕ್ಷ ಅನಿಲ್ ದಾಸ್, ಪ್ರಮುಖರಾಗಿರುವಂತಹ ನವೀನ್ ಕುಮಾರ್ ಮಚ್ಚಲ್, ರವಿ ಕುಲಾಲ್, ರಾಧಾಕೃಷ್ಣ ಬಂಟ್ವಾಲ, ಭಾರತಿ ಸೇಸಪ್ಪ ಬಂಟ್ವಾಲ, ಸುಲೋಚನಿ ಟೀಚರ್ ಕೊಲ್ಯ ಉಪಸ್ಥಿತರಿದ್ದರು. ಇನ್ನು ಪದಗ್ರಹಣ ಸಮಾರಂಭದಲ್ಲಿ ಮುಳಿಯ ಶ್ರೀ ವೈಷ್ಣವಿ ಕ್ಷೇತ್ರದ ಶ್ರೀ ಶಿವಾನಂದ ಸರಸ್ವತಿ ಸ್ವಾಮೀಜಿ, ನಡಗುಟ್ಟು ಕ್ಷೇತ್ರದ ಧರ್ಮದರ್ಶಿ ಡಾ ರವಿ ಎನ್ನ, ಮೂಡಬಿದ್ರೆ ಆಳ್ವಾಸು ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾ ಎಂ ಮೋಹನ್ ಆಳ್ವಾ ಉಪಸ್ಥಿತರಿದ್ದರು. ವಿಭಾಗೀಯ ಅಧ್ಯಕ್ಷ ಸುಕುಮಾರ್ ಬಂಟ್ವಾಳ ಸ್ವಾಗತಿಸಿ ಜಯಂತ್ ಸಂಕುಲಿಕೆ ವಂದಿಸಿದ್ರು. ಎಚ್ಕೆ ನಯನಾಡ, ಹೇಮಚಂದ್ರ ಕೈರಂಗಲ ನಿರ್ವಹಿಸಿದರು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ನಮೋ ನಮಃ. ಎಲ್ಲ ಸೇರಿರುವ ಸಮಾಜದ ಬಾಂಧವರಿಗೆ ಹಾಗೆ ಅತಿಥಿಗಳಿಗೆ ಶುಭ. ಈ ಕಲಾವಳಿಯನ್ನು ಒಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕ ನಮ್ಮ ಸಮಾಜದವರನ್ನು ಒಂದು ಒಟ್ಟು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಸಮಾಜದ ಅಭಿವೃದ್ಧಿ. ಈಗ ನಮ್ಮಲ್ಲಿ ಸಮಾಜದಲ್ಲಿ ಹಿರಿಯರು ಕಿರಿಯರು ಇರ್ಬೋದು, ಆದರೆ ಎಲ್ಲರೂ ಈ ಯುವ ವೇದಿಕೆ ಅಂತೇಳಿ ಅದನ್ನು ಇದು ಮಾಡೋದು ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮಲ್ಲಿ ಪ್ರಜಾಪತಿ ಆಗಲಿ ಅಥವಾ ಕುಲಾಲರಾಗಲಿ ಅಥವಾ ಲಿಂಗಾಯತ ಕುಂಬಾರರಾಗಲಿ ಈ ಸಾತ್ವಿಕ ತಾಮಸ ಅಂದರೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಯಾವುದೇ ರೀತಿಯ ಭೇದ ಇಲ್ಲದೆ ನಾವೆಲ್ಲರೂ ಒಟ್ಟಾಗಿ ಆ ವೃತ್ತಿಯಲ್ಲಿ ನಾವೆಲ್ಲರನ್ನು ಒಂದುಗೂಡಿಸಿ ಸಮಾಜದ ಅಭಿವೃದ್ಧಿಗೆ ಹಾಗೆಯೇ ನಮ್ಮ ಆಧ್ಯಾತ್ಮದೊಂದಿಗೆ ಹೋಗಬೇಕು. ನಮ್ಮ ಉದ್ದೇಶ ಅದೇ. ಯಾಕೆಂದರೆ ನಾನು ಮುಖ್ಯವಾಗಿ ನಮ್ಮ ಎಲ್ಲ ಕಡೆ ನೋಡ್ತಾ ಇದ್ದೇನೆ, ಮಕ್ಕಳು ದಾರಿ ತಪ್ತಾ ಇದ್ದಾರೆ. ಯಾವುದಂದರೆ ಒಂದು ಕಡೆಯಲ್ಲಿ ಮದ್ಯ ವ್ಯಸನಕ್ಕೆ ಗುರಿಯಾಗಿ ಎಷ್ಟೋ ಮನೆ ನೋಡ್ತಾ ಇದ್ದೇನೆ. ಆ ಕಾರಣ ನಾವು ಹೆಚ್ಚಿನವರು ನಮ್ಮ ಮಕ್ಕಳಿಗೆ ಒಂದು ಆಧ್ಯಾತ್ಮದ ಒಂದು ಕಡ್ಡಾಯವಾಗಿ ಒಂದು ಅಗ್ನಿಹೋತ್ರ ಹಾಗೆ ಯೋಗ ಅದೆಲ್ಲವನ್ನು ಹೇಳಿಕೊಟ್ಟು ಮಕ್ಕಳ ಮನಸ್ಥಿತಿಯನ್ನು ಸರಿದಾರಿಯಲ್ಲಿ ಕೊಂಡೋಗಬೇಕು. ಹಾಗೆಯೇ ಈ ಹೆಚ್ಚಿನವರಿಗೆ ನಮ್ಮ ಕುಲದೇವರು ಯಾರು ಅಂತಲೇ ಗೊತ್ತಿರುವುದಿಲ್ಲ. ಗೊತ್ತಿಲ್ಲದವರು ಕುಲದೇವತಾಯಿಯೇ ನಮಃ ಅಂತೇಳಿ ಅದು ಎಲ್ಲಿಗೆ ಮುಟ್ಟಬೇಕಾದೀಗ ಅಲ್ಲಿಗೆ ಮುಟ್ಟುತ್ತದೆ. ಹೆಚ್ಚಿನವರು ಕುಲ ತಾಯಿಯನ್ನೇ ಮರೆತು ಬಿಟ್ಟಿದ್ದಾರೆ, ಯಾರು ಅಂತಲೇ ಗೊತ್ತಿಲ್ಲ ಹೆಚ್ಚಿನವರಿಗೆ. ನಾವು ಈಗ ಕಲಿಯುಗದ ಚಿಂತನೆಗೆ ನಾವು ಬಂದಿದ್ದೇವೆ. ಮಕ್ಕಳನ್ನು ಬೆಳೆಸಿ ಸಮಾಜಕ್ಕೆ ಒಂದು ಒಳ್ಳೆಯ ಮಕ್ಕಳನ್ನು ನಾವು ಸಮಾಜಕ್ಕೆ ಕೊಡುವ ಈ ಮೂಲಕ ಸಮಾಜದ ಅಭಿವೃದ್ಧಿಗೆ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸುವ ಈ 26-27ನೇ ವರ್ಷದಲ್ಲಿ ತೋರಿಸುವಂಥ ಒಂದು ಸುಕಾಲ. ಇಂದಿನ ಸಂದರ್ಭದಲ್ಲಿ ಸಾಂಸ್ಕೃತಿಕ ರಾಯಭಾರಿ ಮೂಡಬಿದ್ರೆಯ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಎಂ ಮೋಹನ್ ಆಳ್ವರಿಂದ ಡೊಳ್ಳು ಬಾರಿಸುವ ಮುಖಾಂತರ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮಗಳೇ ಚಾಲನೆಯನ್ನ ನೀಡಲಿಕ್ಕಿದ್ದಾರೆ. ಮೊಳಗಿತು ಡೊಳ್ಳಿನ ರಣಬೇರಿ, ವಿಜಯ ನಾದದ ಜಯಬೇರಿ, ಕೇಳಿತು ಶಬ್ದದ ಝೇಂಕಾರ, ಸೂಚನೆ ನೀಡಿತು ಸಪ್ತಸ್ವರ, ಮೇಳೈಸಲಿ ಸ್ಪರ್ಧೆಯ ಅಂಗಣ, ಆರೋಗ್ಯ ಸ್ಪರ್ಧೆಯ ತಿಗಿಣ,
ಕುಲಾಲ ಕುಂಬಾರ ಚಟುವಟಿಕೆ ಬೆಳಗಲಿ, ಡೊಳ್ಳಿನ ನಾದದಂತೆ ಊರೂರು ಮೊಳಗಲಿ ಎನ್ನುವಂತ ಸದಾಶಯದೊಂದಿಗೆ ಉದ್ಘಾಟನೆಯನ್ನ ನೆರವೇರಿಸಿದಂತ, ಡೊಳ್ಳಿನ ನಾದವನ್ನ ಬಾರಿಸಿದಂತ ಡಾಕ್ಟರ್ ಎಂ ಮೋಹನ್ ಆಳ್ವರು, ಮೂಡಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು, ಶಿಕ್ಷಣ ದಾನಿ, ವೈದ್ಯ ತಜ್ಞ, ಸಾಂಸ್ಕೃತಿಕ ಮಿಕ್ಕಿದಂಥ ಜಾತಿಗಳು, 3,000ಕ್ಕೂ ಮಿಕ್ಕಿದಂಥ ಭಾಷೆಗಳು, 100ಕ್ಕೂ ಮಿಕ್ಕಿದಂಥ ಮತಧರ್ಮಗಳು ಇರುವಂಥ ಒಂದು ಭಾಳ ದೊಡ್ಡ ದೇಶ. ಈ ದೇಶದಲ್ಲಿ ಇಂಥ ಬದಲಾವಣೆ ಆಗುವಂಥ ಸನ್ನಿವೇಶದಲ್ಲೂ ಕೂಡ ಇದೆಲ್ಲ ಜಾತಿಗಳು, ಇದೆಲ್ಲ ಭಾಷೆಗಳು, ಇದೆಲ್ಲ ಮತಧರ್ಮಗಳು ಅನಿವಾರ್ಯ. ಇಂಥ ಸಂದರ್ಭದಲ್ಲಿ ನಾವು ಬಹಳಷ್ಟು ಇದನ್ನು ಅರ್ಥೈಸಿಕೊಂಡು ಭಾಳ ಸಾಮರಸ್ಯದ ಬದುಕಿನ ಜೊತೆಯಲ್ಲಿ ನಮ್ಮ ಪೂರ್ವಜರು ಹಾಕ್ಕೊಟ್ಟಂಥ ಏನು ಮತಧರ್ಮ ಇದೆ, ಏನು ಭಾಷೆ ಇದೆ, ಏನು ಜಾತಿ ಇದೆ, ಅದರ ಮೂಲವನ್ನು ಸರಿಯಾಗಿ ಅರ್ಥೈಸಿಕೊಂಡು, ಅದನ್ನು ಗೌರವಿಸಿಕೊಂಡು, ಅದನ್ನು ತಿಳಿದುಕೊಂಡು, ಈಗಿರುವಂಥ ಬದಲಾವಣೆಯನ್ನು ಗಮನಿಸಿಕೊಂಡು, ಏನು ನಮ್ಮ ಹಿಂದಿನ ಕೆಲವು ದೋಷಗಳಿದೆ ಅದನ್ನೆಲ್ಲ ಬಿಟ್ಟುಕೊಂಡು ನಾವು ಪರಿವರ್ತನೆ ಆಗಬೇಕಾದ್ದು ನಮ್ಮ ಕರ್ತವ್ಯ. ಇಲ್ಲದೆ ಹೋದರೆ ನಾವು ಈ ದೇಶದಲ್ಲಿ ಸವಕಲು ನಾಣ್ಯವಾಗ್ತೇವೆ. ನಾವು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ಉಳಿಬೇಕಾದರೆ ಇವತ್ತು ಇದು ಅನಿವಾರ್ಯ ಎಂಬುದನ್ನು ನಾವೆಲ್ಲರೂ ಗಮನಿಸಬೇಕು. ಈ ದೃಷ್ಟಿಯಲ್ಲಿ ನಿಮ್ಮ ಸಮಾಜ ಇವತ್ತು ನಮ್ಮ ದೇಶದಲ್ಲಿ 8 ಕೋಟಿಗೂ ಮಿಕ್ಕಿದಂಥ ಜನಸಂಖ್ಯೆ ಇರುವಂಥ ನಿಮ್ಮ ದೇಶ, ಇವತ್ತು ನಮ್ಮ ರಾಜ್ಯದಲ್ಲಿ 3 ಕೋಟಿಗೂ 20 ಲಕ್ಷದಷ್ಟು ಜನ ಇರುವಂಥ ನಿಮ್ಮ ಸಮಾಜ, ಈ ಜಿಲ್ಲೆಯಲ್ಲೂ ಒಂದು 3 ಲಕ್ಷದಷ್ಟು ಜನಸಂಖ್ಯೆ ಇರುವಂಥ ನಿಮ್ಮ ಸಮಾಜ, ಅದರಲ್ಲೂ ಬಂಟ್ವಾಳದಲ್ಲಿ 40,000ದಷ್ಟು ನಿಮ್ಮ ಸಮಾಜ ಇರುವುದನ್ನು ನಮ್ಮ ಗಮನಕ್ಕೆ ಬಂದಿದೆ. ಇದೆಲ್ಲವೂ ಸರಿ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಬದಲಾವಣೆಯನ್ನು ಇಟ್ಟುಕೊಂಡು ನಾವು ಅದಕ್ಕೆ ಕೆಲಸ ಮಾಡಬೇಕಾದ್ದು ನಮ್ಮೆಲ್ಲರ ಧರ್ಮ. ಮುಖ್ಯವಾಗಿ ಇಂಥ ಪರಿವರ್ತನೆ ಆಗುವಂಥ ಸಮಯದಲ್ಲಿ ಎಲ್ಲ ಜನಾಂಗಗಳು ಎಚ್ಚೆತ್ತುಕೊಂಡು ನಮ್ಮ ಮೂಲವಾದಂಥ ನಮ್ಮ ಕಸುಬು ಯಾವುದು ಅದನ್ನು ಅರ್ಥೈಸಬೇಕು. ನಮ್ಮ ಮೂಲವಾದಂಥ ಆಚಾರ ವಿಚಾರ, ನಮ್ಮ ಭಾಷೆಗಳನ್ನು ನಾವು ಅರ್ಥೈಸಬೇಕು. ಅದನ್ನು ಅರ್ಥೈಸಿಕೊಂಡು ಈ ಕಾಲದಲ್ಲಿ ಅದಕ್ಕೊಂದು ಹೊಸ ರೂಪವನ್ನು ನಾವು ಕೊಡಬೇಕಾದ್ದು ನಮ್ಮ ಕರ್ತವ್ಯ. ಇದರ ಜೊತೆಯಲ್ಲಿ ನಾವು ವಿದ್ಯೆಗೆ ವಿಶೇಷವಾದಂಥ ಗೌರವವನ್ನು ನಾವು ಕೊಡಬೇಕು, ವಿದ್ಯಾವಂತರಾಗಬೇಕು. ಮೂರನೇದ್ದು ಬಹಳ ಮುಖ್ಯವಾಗಿ ಈಗಿನ ಕಾಲಪರ್ವದಲ್ಲಿ ವ್ಯವಹಾರಗಳನ್ನು, ಭಾಳಷ್ಟು ಆರ್ಥಿಕದ ವ್ಯವಹಾರಗಳನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಮಾಡಿಕೊಂಡು ನಾವು ಆರ್ಥಿಕವಾಗಿ ಬಲಾಢ್ಯವಾಗಬೇಕು. ಈ 3 ಸಂಗತಿಗಳು ಆಗಿ ಹೋಗಿಬಿಟ್ರೆ ನಮ್ಮ ಸಮಾಜ ಎಂದೂ ಸವಕಲು ನಾಣ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಹೇಳೋದ್ರಲ್ಲಿ ತಪ್ಪು ತಿಳ್ಕೊಬೇಡಿ. ಈಗ ನನ್ನ ಮೂಲವಾದಂಥ ನಾನು ಬಂಟರ ಜನಾಂಗದವ ಇರ್ಬೋದು. ನಮ್ಮ ಬಂಟರ ಜನಾಂಗದ ಮೂಲವಾದಂಥ ನಮ್ಮ ಕಸುಬೆ ನಮ್ಮ ಕೃಷಿ. ಇದರ ಜೊತೆಯಲ್ಲಿ ಕೃಷಿಯನ್ನು ಮೂಲವಾಗಿಟ್ಟುಕೊಂಡು ಆ ಕೃಷಿ ಮನಸ್ಸಿನಲ್ಲಿ ಇದ್ದುಕೊಂಡು ಅದರ ಜೊತೆಯಲ್ಲಿ ನಾವು ವಿದ್ಯೆಗೆ ವಿಶೇಷವಾದಂಥ ಗೌರವವನ್ನು ಕೊಟ್ಟೆವು. ಹಿಂದಿನ ಕಾಲವನ್ನು ಈ ಕಾಲವನ್ನು ಒಂದು 60 ವರ್ಷವನ್ನು ನಾವು ಆಲೋಚನೆ ಮಾಡಿದರೆ ಎಷ್ಟು ವಿದ್ಯಾವಂತರು ಬೇರೆ ಬೇರೆ ಕ್ಷೇತ್ರದಲ್ಲಿ ನಮ್ಮ ಜನಾಂಗದಲ್ಲಿ ಬಂದರು ಎಂಬುದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ. ಅದರ ಜೊತೆಯಲ್ಲಿ ನಾವು ವ್ಯವಹಾರಕ್ಕೆ ಒತ್ತು ಕೊಟ್ಟೆವು. ಬಹಳಷ್ಟು ಉದ್ದಿಮೆ ವ್ಯವಹಾರಗಳಿಗೆ ಒತ್ತು ಕೊಟ್ಟು ಆರ್ಥಿಕವಾಗಿ ಬಲಾಢ್ಯ ಆಗಬೇಕು ಅಂತ ಇಡೀ ಪನಂಚಿನ ಪದನ ತಿರ್ತದಿ ಒಂದು ನಮ ಪನ್ಪನಂಚಿನ ಪದ ಮಾತಾಡಲ ಹೈಕ್ಯ ಒಂದು ಈ ಇನ್ನಿತ ಕಾರ್ಯಕ್ರಮ ಪುರ್ಲೂಡೆ ಬೆಳಗಡೆ ಪಣದ ಸಮಯದ ಅಭಾವೈತು ನಡೆದಾರ ಎನ್ನ ರಡ್ಡು ಆಶೀರ್ವಾದನ ಪಾತ್ರೆಯನ್ನು ಮುಕ್ತಾಯ ಮಲ್ಪೆ. ಜೈ ಹಿಂದ್. ಸಮುದಾಯದ ಒಗ್ಗಟ್ಟದ ನಿಲೆ, ಧರ್ಮದ ಬಿಲೆ, ಇಪ್ಪಡು ಪಂಪಿನ ಚಿತನ ಪಾತ್ರದ ಒಟ್ಟಿಗೆ ಯಾನು ಪಂಪಿನ ಚಿತನ ಅಹಂಕಾರನ್ನು ಬುರ್ದು ನಮ ಪಂಪಿನ ಚಿತನ ಪ್ರೀತಿ ವಾತ್ಸಲ್ಯನ ನಮ್ಮ ತರ್ಕಗ ಪಂಪಿನ ಚಿತನ ಎಡ್ಡೆಪ್ಪುದ ಕೊಡಕೆನದ ಪ್ರೀತಿದ ಮೋಕೆದ ಭಕ್ತಿದ ಪಾತ್ರವನ್ನು ತೆರಿಪಾಯಿನ ಚಿತನ ರವಿ ನಡುಬಟ್ಟು ಕ್ಷೇತ್ರದ ಧರ್ಮದರ್ಶಿಲೆಗೆ ಬೊಕ್ಕರ ತರೆ ತಗ್ಗಾದ ಸುಲ್ಮೇಲಿನ ಸಂದಾಯಿತ ಮತ್ತೊಂದು ದುಂಬಗ್ ಈ ಚಾವಡಿದ ಮಿತ್ತ ಇನ್ನಿತ ಚಾವಡಿದ ಗುರ್ಕಾರ ಮೇನ ವಯಸ್ಸನ್ನು ಸಂಘದ ಗುರ್ಕಾರ್ ಶ್ರೀಯುತ ಅನಿಲ್ ದಾಸ್ ತನ್ನ ರಡ್ಡೆ ಗುರ್ಕಾರ್ ಮೇದ ಮದಿಪುನೆಗಳೊಟ್ಟಿಗೆ ಪಟ್ಟಣೋಡು ಪಂಪಿನ ವಿನಯನ 6 ದಿವಂದುಲ್. ಕುಲಾಲ ಕುಂಬಾರ ಈ ವೇದಿಕೆ ನಿತ್ಯ ಕುಂಭಕಾಲಾವಲಿದ ಸಾಂಸ್ಕೃತಿಕ ಕಾರ್ಯಕ್ರಮದ ಈ ಉದ್ಘಾಟನೆ ನಡೆಸಿದ ವೇದಿಕೆ ಪುಣಂಚಿನ ಪೂಜನೀಯ ಸ್ವಾಮೀಜಿಲೆ ಅವೇಲಕ ಇನ್ನಿತ ಈ ಒಂದು ಅದ್ದೂರಿ ಕುಂಭಕಾಲಾವಲಿ ಕಾರ್ಯಕ್ರಮದ ಉದ್ಘಾಟನೆ ಮಂತಿನಂಚಿನ ಡಾಕ್ಟರ್ ಮೋಹನ್ ಆಳ್ವರೆ
ಅವೇಲಕ ಸಂಸ್ಥಾಪಕ ಅಧ್ಯಕ್ಷರಾಗಿನ ಅಣ್ಣಯ್ಯ ಕುಲಾಲ್ರೆ ಬಾಕಿದ ಮಾತ ಕುಲಾಲ ಕುಮಾರ ವೇದಿಕೆಯ ಪದಾಧಿಕಾರಿಗಳೇ ಇನ್ನು ಬತ್ತು ಸೇರಿದಿನಂಚಿನ ಮಾತ ನಮ್ಮ ಕುಲಾಲ ಬಂಧು ಬಾಂಧವರೇ ಇತ್ತಾತೆ ಮೋನಾಲ್ವೇರು ಪನ್ನೊಂದೇ ಪೇರು 2-3 ವರ್ಷದ ತುಂಬು ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ದ ಒಂಜಿ ಉದ್ಘಾಟನೆಗ ಪೇಜೋರ್ ಶ್ರೀಲ ಕಟೀಲ ಹಸ್ರನೇರ್ಲ ಬಕ್ಕ ಮಾನಿಲ ಶ್ರೀಲ ಮಾತೆರ್ನಲ ಸೇರಿಗೆಡು 12 ವರ್ಷದ ತುಂಬು ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಉದ್ಘಾಟನೆಗಳ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಮಂತೀನಿ ಡಾಕ್ಟರ್ ಮೋಹನ್ ಆಳ್ವೇರ್ ಪಂಡ್ರೆ ಭಾರಿ ಒಂಜಿ ಅಭಿಪ್ರಾಯ ಹೆಮ್ಮೆ ಬರ್ಕ ಇತ್ತಾತೆ ಮೋಹನ್ ಆಳ್ವೇರ್ ಸಮಾಜದ ಬಗ್ಗೆ ಅವು ಹಿಂದೂ ಸಮಾಜದ ಪ್ರತಿ ಒಂಜಿ ಕುಲಾಲಾದುಪ್ಪು ಇಲ್ಲವಾದ ಪ್ರತಿ ಒಂಜಿ ಸಮುದಾಯದ ಪಿರೌಡ್ಲ ಮಲ್ಲ ಶಕ್ತಿ ಅದು ಕ್ರೀಡಾ ಕ್ಷೇತ್ರಕ್ಕೆ ಸಾಮಾಜಿಕ ಕ್ಷೇತ್ರಕ್ಕೆ ಧಾರ್ಮಿಕ ಕ್ಷೇತ್ರಕ್ಕೆ ಅವ್ರನ್ನ ಕೊಡುಗೆ ಇಡೀ ರಾಜ್ಯದ ದೇಶವ್ಯಾಪಿಯಾದ ಮಾದರಿಯಾದ ಒಂಜಿ ಸಂಘಟನಾತ್ಮಕವಾದ ಸಾಂಸ್ಕೃತಿಕವಾದ ಇತ್ತಿನಂಚಿನ ಮಲ್ಲ ಒಂಜಿ ಪೆರ್ಮೆ ಅಂಚಿನ ಮೋಹನ್ ಆಳ್ವೇರ್ ಇನಿ ಕುಲಾಲ ಕುಂಬಾರ ವೇದಿಕೆದ ಜಿಲ್ಲಾಧ್ಯಕ್ಷ ಅದು ಎನ್ನ ಅನಿಲ್ ದಾಸ್ ಅದು ಒಂಜಿ 10-15 ವರ್ಷದಿಂದ ಎನ್ನ ಬಾರ ಮಲ್ಲ ಮಾರ್ಗದರ್ಶಕರು ಅವೇಲಕ ಈ ಸರಿ ಕುಲಾಲ ಕುಂಬಾರ ವೇದಿಕೆದ ಇನ್ವಿಟೇಷನ್ ಕೊರೋನಾಗಲ ಪಂಡೇರು ಅನಿಲ್ ದಾಸ್ ಏಪಲ ಪನ್ಪೆ ಕುಲಾಲೇರು ನಿಕ್ಲು ಮಲ್ಲ ಮಟ್ಟದ ಒಂದು ಸಮಾವೇಶ ಮನ್ಪಲೆ ಜಿಲ್ಲೆಡು ಏತ್ ಸಾರ್ವಜನಿಕ ಸೇರಿಸೋರು ಸೇರಿಸಲ್ಲ ಆಯ್ತು ವ್ಯವಸ್ಥೆದ ಜವಾಬ್ದಾರಿ ಯಾನು ವಿದ್ಯಾಕ್ಷೇತ್ರದ ಯಾನು ಮನ್ಪೆ ಅಂದು 4-5 ವರ್ಷದಿಂದ ಪನ್ನೊಂದರ ಐಕ್ ಇತಾತೆ ಅಣ್ಣಯ್ಯ ಕುಲ ಎಂಕಲ ಕುಲಾಲ ಕುಂಬಾರ ವೇದಿಕೆದ ಜಿಲ್ಲೆದ ಕಮಿಟಿ ರಾಜ್ಯದ ಕಮಿಟಿ ಇತಾತೆ ಚೌಡಶೆಟ್ಟರ್ಲ ಕೋಡಲ ಎಂಕಲ ಪಾತೆರಿಯ ಮಲ್ಲ ಮಟ್ಟದ ಒಂಜಿ ಜವಾಬ್ದಾರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಾರಿ ಮಲ್ಲ ಪುದಾರ ಏನಂಚಿನ ವಿದ್ಯಾಕ್ಷೇತ್ರ ಅವು ಮೂಡಬಿದ್ರೆ ಆ ಮೂಡಬಿದ್ರೆಡೆ ಕುಲಾಲೇರನ ಸಂಘಟಾತ್ಮಕವಾದ ಜಾಗೃತಿಯಾದ ಶೈಕ್ಷಣಿಕವಾದ ಸಾಮಾಜಿಕವಾದ ಮಲ್ಲ ಮಟ್ಟದ ಒಂಜಿ ಸಾಮಾಜಿಕ ಸಂದೇಶ ಕೊರ್ಪಣಚಿನ ಮಲ್ಲ ಸಮಾವೇಶ ಎಂಕಲು ಮನ್ಪ ಮೋನಾಲ್ವರೆ ಆಯ್ತು ಅವು ಜವಾಬ್ದಾರಿ ಈರು ಆಯ್ತು ಮಾರ್ಗದರ್ಶನ ರೂಪದ ಇಡೀ ರಾಜ್ಯವ್ಯಾಪಿ ಕುಲಾಲೇರಿಗೆ ಒಂಜಿ ಮಲ್ಲ ಎಂಕ್ಲಿಗೆ ಇತ್ಯಾತೆ ರಾಜಕೀಯವಾದ ಸಾಮಾಜಿಕವಾದ ದಾದ ಒಂಜಿ ಎಂಕ್ಲ ಮಿತ್ತು ಅನ್ಯಾಯ ಆತನದ ಎಂಕ್ಲ ಪನ್ಪನ ಐನು ಸರಿ ಮನ್ಪನ ಕೆಲಸ ಇರ್ನ ಮುಕ್ತಾಲಿಕೆಡ್ ಆವಡ್ ಅನ್ಯಾಯ ಕುಲಾಲದಪ್ಪ ಎಂಕ್ಲಂಚಿನ ಮಲ್ಲ ಯುವಶಕ್ತಿ ಇರ್ನೊಟ್ಟಿಗೆ ಉಂಡು ಆ ಪ್ರೀತಿಗೆ ಏನು ಅಬರ್ಯಾದು ಎಂದು ಪನ್ನೊಂದು ಇನಿ ಆ ಉದ್ಘಾಟನೆ ಮಂತ್ ಕೊಡನಂಚಿನ ಮೋನಾಲ್ವರಿಗೆ ಏನು ಹೃದಯದಿಂಜಿದು ಎನ್ನ ಪರವಾದ ನಮ್ಮ ಜಿಲ್ಲೆದ ಘಟಕದ ಪರವಾದ ಅಭಿನಂದನೆ ಸಲ್ಲಿಸ ಹೊಂದಿಲ್ಲ ಅವೇಲಕ ಕುಲಾಲ ಕುಂಬಾರ ವೇದಿಕೆದ ಒಂಜಿ ಮಲ್ಲ ಕಾರ್ಯಕ್ರಮ ಸಾಮಾಜಿಕದ ಒಟ್ಟಿಗೆ ಸೇವೆದೊಟ್ಟಿಗೆ ಸಮಾಜ ಜಾಗೃತಿ ಮನ್ಪಡು ಸಮಾಜ ಕಟ್ಟಿನ ಕೆಲಸ ಸೇವೆದೊಟ್ಟಿಗೆ ಆವಡೊಂದು ನಮ್ಮ ಸ್ವಾಮೀಜಿಲ ಪಣದು ಪೇರು ಅವೇತ್ಲಕ ನಮ್ಮ ಹಿರಿಯಕ್ಲ ಮಾತ ಅಭಿಪ್ರಾಯ ಅವೇಲಕಡು 10 ಜನ ಸಾಧಕರು ಎಪ್ಪಲ ಹಿರಿಯಕ್ಲೆ ನಮ್ಮ ದುಂಬುದಿದ ಪೋಂದುಲ್ಲ ಆ 10 ಜನಲ ಹಿರಿಯ ಕ್ಷೇತ್ರಡು ಬೆದಬೇತೆ ರಾಜಕೀಯ ಕ್ಷೇತ್ರಡು ಸಾಮಾಜಿಕ ಕ್ಷೇತ್ರಡು ಸಹಕಾರಿ ಕ್ಷೇತ್ರಡು ಅವೇಲಕ ಬೆದಬೇತೆ ಕ್ಷೇತ್ರಡು ಇತ್ತಿನಂಚಿನ BS ಕುಲಾಲ್ ನಂಚಿನ ಸಹಕಾರ ಕ್ಷೇತ್ರದ ಅಂಚಿನ ಮುತಾಲಿಕೆಡು ಮಲ್ಲ ಮಟ್ಟದ ಕಾರ್ಯಕ್ರಮಕ್ಕೆ ಎಂಕ್ಲು ಜಯಿದ ಪಂಡಂಡ ಅವು ಮಲ್ಲ ಕುಲಾಲ ಸಮುದಾಯದ ಒಂಜಿ ಒಗ್ಗಟ್ಟು ಜಾಗೃತಿ ಅವೇಲಕ ಎಂಕ್ಲ ಸಮಾಜನ ನನಾತ್ ಯುವಕರಿಗೆ ದುಂಬುದು ಸ್ಫೂರ್ತಿಯಾದ ಕೊನೆರೆ ಮಾದರಿ ಅವಡು ಪನೊಂದು ಈ ಜಿಲ್ಲೆದ ಅಧ್ಯಕ್ಷತೆ ತನ್ನ ಈ ಪುರ್ತುಗು ಇನಿ 10 ಸೇರಿನಂಚಿನ ಈ ಕಾರ್ಯಕ್ರಮ 9ವರೆಗೆ ಸ್ಟಾರ್ಟ್ ಆತಂಡು 9ವರೆಗೆ ನಮ್ಮ ಮಲ್ಲ ಮಟ್ಟದ ಒಂಜಿ ಸಾಂಸ್ಕೃತಿಕ ವೇದಿಕೆದ ಉದ್ಘಾಟನೆ ಆತಂಡು ಮೋನಾಲ್ವೇರಡು ಅವೇಲಕ ನನ್ನ ಈ 10-45 ಸಂಘದ ಸೇರಿಗೆಡು 10-16 ಸಂಘದ ಮುತಾಲಿಕೆಡು ಇನಿ ಮಲ್ಲ ಮಟ್ಟದ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಆವೊಂದು ಪುಂಡು ಐತ ಒಟ್ಟಿಗೆ ಮಧ್ಯಾಹ್ನ ಸಭಾ ಕಾರ್ಯಕ್ರಮ ಉಂಡು ಬಯ್ಯಲ ಉಂಡು ಅಂಚೆಂಡಾದ್ರ ಈ ಕಾರ್ಯಕ್ರಮ ಸುಧಾರ್ಥ ಕೊಡ್ತಿನ ಮಾತ ಹಿರಿಯ ಭಿನ್ನರೆಗಳ ಅವೇಲಕ ಪ್ರತ್ಯೇಕವಾದ ಮೋನಾಲ್ವರೆಗೆ ಅವೇಲಕ ಸ್ವಾಮೀಜಿನ ಪಾದಕ ಮಾತ್ರೆಗಳ ಈ ಒಂದು ಕಾರ್ಯಕ್ರಮ ಸಮರ್ಪಣೆ ಮಂತೊಂದು 2 ಪಾತ್ರೆಗೆ ವಿರಾಮ ಮುಚ್ಚಿಕೆ ಜೈ ಹಿಂದ್ ಜೈ ಕೋಲಾರ. ಶ್ರೀ ರಘು ಎ ಮೂಲ್ಯ ಅತಿಥಿ ಮಾತಿಗೆ ತಮಗೆ ಅವಕಾಶವನ್ನು ನೀಡುತ್ತಾ ಇದ್ದೇವೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಭಾಸ್ಕರ್ ಚಂದ್ರ ಶೆಟ್ಟಿ ಅವರ ಉಪಸ್ಥಿತಿಯನ್ನು ಗುರುತಿಸ್ತಾ ಇದ್ದೇವೆ. ಅವರನ್ನು ಆದರಗಳಿಂದ ಸ್ವಾಗತಿಸ್ತಾ ಇದ್ದೇವೆ. ಶಾಸಕರಿಗೆ ಆತ್ಮೀಯವಾದಂಥ ಸ್ವಾಗತ. ಇಂದಿನ ಕಾರ್ಯಕ್ರಮಕ್ಕೆ ರಘು ಎ ಮೂಲ್ಯ ಮುಂಬೈ ಕುಲಾಲ ಸಂಘದ ಅಧ್ಯಕ್ಷರಾಗಿ ಮಂಗಳಾದೇವಿಯಲ್ಲಿ ಇತ್ತೀಚೆಗೆ ತಲೆ ಎತ್ತಿ ನಿಂತಿರುವಂತಹ ಉದ್ಘಾಟನೆಗೊಂಡಿರುವಂಥ ಕುಲಾಲ ಭವನವನ್ನು ತನ್ನ ಸಮರ್ಥ ನಾಯಕತ್ವದಿಂದ ಉತ್ತಮ ರೀತಿಯಲ್ಲಿ ಉದ್ಘಾಟನೆಯನ್ನು ಮಾಡಿದಂಥ ಲೋಕಾರ್ಪಣೆಗೊಳಿಸಿದಂಥ ಮುಂಬಯಿಯ ನಾಯಕ ನಮ್ಮೆಲ್ಲರ ಪ್ರೀತಿ ಆದರಣೀಯರು ಆಗಿರುವಂಥ ಶ್ರೀ ರಘು ಎ ಮೂಲ್ಯ ಇದೀಗ ಉದ್ಘಾಟನಾ ಮಾತು. ಯಾನು ನಮ್ಮೊಂದು ವೈದ್ಯನಂಚಿದ್ದನ ದೈವದೇವರನ್ನು ನೆನೆತಂದು ಅಂಜನಿ ವೀರಣ್ಣದೇವರನ್ನ ಕಾರ್ಯಕ್ಕೆ ಅಡ್ಡಬೂರೊಂದು ಇಂದಿನ ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟ, ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಹಾಗೂ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಅವರ ಸಹಯೋಗದಲ್ಲಿ ನಡೆಯುವಂಥ ಈ ಅರ್ಥಪೂರ್ಣ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನನ್ನ ಮಿತ್ರ ದಾಸ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಲಯನ್ ಅನಿಲ್ ದಾಸ್ರವರೇ ಹಾಗೂ ಡಾಕ್ಟರ್ ಅಣ್ಣಯ್ಯ ಕುಲಾಲ್ರೆ, ಹಾಗೆಯೇ ನನ್ನ ಮಾರ್ಗದರ್ಶಕರು ಹಾಗೂ ನಮ್ಮ ಸಮಾಜದ ಗುರುಗಳಾದಂಥ
ಸ್ವಾಮೀಜಿಯವರ ಪಾದ ಕಮಲಗಳಿಗೆ ವಂದಿಸುತ್ತಾ, ಹಾಗೆ ಈಗ ಬಂದಂಥ ನಮ್ಮ ಶಾಸಕರಾದ ವೇದವಾಸ್ ಕಾಮತ್ರಿಗೆ ವಂದಿಸುತ್ತಾ, ಹಾಗೆ ಸ್ಟೇಜಿನ ಮೇಲೆ ಇದ್ದಂಥ ಎಲ್ಲ ಅತಿಥಿಗಳು. ಪ್ರಪ್ರಥಮವಾಗಿ ಇವತ್ತಿನ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಬಹಳ ವಿನೂತನವಾದಂಥ ಸಾಧನೆ ಮಾಡಿದಂಥ ಹಲವು ಮಹನೀಯ ಸಮಾಜದ ಬಂಧುಗಳಿಗೆ ಬಹಳ ಅತ್ಯುತ್ತಮವಾದಂಥ ಸಾಧನೆಯ ಪುರಸ್ಕಾರದ ಪ್ರಶಸ್ತಿಯನ್ನು ನೀಡಿದಂಥ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ಪಡ್ಕೊಂಡವರು, ಸಾಧನೆಯನ್ನು ಮಾಡಿದವರಿಗೆ ಮಂಗಳೂರಿನ ಜನತೆ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು, ಶುಭಾಶಯಗಳನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಕುಂಭ ಕಲಾವಳಿಯ ಈ ಒಂದು ಕುಲಾಲ ಕಲಾ ಸೇವಾಂಜಲಿ ಪದಗ್ರಹಣ, ಸಭಾ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ಸಾಧಕರಿಗೆ ಸನ್ಮಾನ, ಅಶಕ್ತರಿಗೆ ನೆರವು ನೀಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಶಾಸಕನಾಗಿ ನನ್ನನ್ನು ಆಹ್ವಾನ ಮಾಡಿ ನಾನು ಕೂಡ ನಿಮ್ಮವನೇ ಅಂತೇಳುವಂಥ ಒಂದು ವಿಶೇಷವಾದಂಥ ಅವಕಾಶವನ್ನು ಕೊಟ್ಟು ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗೌರವ ಸಲ್ಲಿಸುವಂಥ ಅವಕಾಶ ಕೊಟ್ಟಿದ್ದೀರಿ. ಹಾಗಾಗಿ ಇದಕ್ಕೆ ವಿಶೇಷವಾಗಿ ಆಯೋಜನವನ್ನು ಮಾಡಿದಂಥ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಬಂಧುಗಳಿಗೆ, ಪದಾಧಿಕಾರಿಗಳಿಗೆ ನಾನು ಕೈ ಜೋಡಿಸಿ ಶಿರವಾಗಿ ವಂದನೆಗಳನ್ನು, ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ತುಳುವಲ್ಲೇ ಮಾತಾಡಬೇಕು ಅಂತ ಎಣಿಸ್ಕೊಂಡಿದ್ದೆ, ಆದರೆ ಅವರು ಹೇಳಿದ್ರು ಅನಿಲ್ರು, ದೂರದ ಕುಂದಾಪುರದಕ್ಕಲ್ಲ ಉಲ್ಲೇರು, ಬೈಂದೂರದಕ್ಕಲ್ಲ ಉಲ್ಲೇರು, ಹಾಗಾಗಿ ಕನ್ನಡದಲ್ಲಿ ಮಾತಾಡಿದರೆ ಒಳ್ಳೆಯದು ಅಂತ ಹೇಳುವ ಕಾರಣ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೇನೆ. ಇವತ್ತು ಬಹಳ ಪ್ರಾಮಾಣಿಕವಾದಂಥ ಸಮಾಜ, ಬಹಳ ಕಠಿಣವಾದಂಥ ಪರಿಶ್ರಮ ಪ್ರಯತ್ನದಿಂದ ತಮ್ಮ ಹಿರಿಯರು ನಡೆದು ಬಂದಂಥ ವಿಶೇಷವಾದಂಥ ಕುಲಕಸುಬು ಇದ್ರೂ ಕೂಡ ಇನ್ನಿತರ ವ್ಯವಸ್ಥೆಗಳಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಸಾಧನೆಯನ್ನು ಮಾಡ್ತಾ ಇವತ್ತು ಈ ದೇಶಕ್ಕೆ, ಈ ರಾಜ್ಯಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ಕೊಡ್ತಾ ಇದೆ. ಇವತ್ತು ಕುಲಾಲ ಸಮುದಾಯ ಅಂತ ಹೇಳುವಂಥದ್ದು ಒಂದು ಕಾಲಘಟ್ಟದಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಕೂಡ ತಾವು ತಯಾರಿಸುವಂಥ ವಸ್ತನ್ನು ಉಪಯೋಗಿಸಿಕೊಂಡು ತಮ್ಮ ಹೊಟ್ಟೆಯನ್ನು ತುಂಬಿಸುವಂಥದ್ದು, ನಮ್ಮ ಹೊಟ್ಟೆಯನ್ನು ತುಂಬಿಸುವಂಥ ಒಂದು ಶಕ್ತಿಯನ್ನು ಕೊಟ್ಟಂಥ ಸಮಾಜ ಕುಲಾಲ ಸಮುದಾಯ. ಇವತ್ತು ತಮ್ಮ ಈ ಕೊಡುಗೆಗಳು, ಕೆಲಸ ಕಾರ್ಯಗಳ ಮಧ್ಯದಲ್ಲಿ ಬೇರೆ ಬೇರೆ ರೀತಿಯ ಸಹಕಾರವನ್ನು ಕೊಡ್ತಾ ಇವತ್ತು ಸರ್ಕಾರಕ್ಕಿರ್ಬೋದು, ವ್ಯವಸ್ಥೆಗಿರ್ಬೋದು, ಸಮಾಜಕ್ಕೆ ಪೂರ್ಣ ರೀತಿಯ ಶಕ್ತಿಯನ್ನು ಕೊಡುವಂಥ ರೀತಿಯ ಹತ್ತಾರು ಕಾರ್ಯದಲ್ಲಿ ಇವತ್ತು ಸಮಾಜ ತೊಡಗಿಸಿಕೊಂಡಿದೆ. ಶಿಕ್ಷಣ ಕ್ಷೇತ್ರ ಇರ್ಬೋದು, ಸಾಧಕರಾಗಿ ವೈದ್ಯಕೀಯ, ಸಾಮಾಜಿಕ, ಧಾರ್ಮಿಕ, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಸಮಾಜ ಬಹಳ ದೊಡ್ಡ ರೀತಿಯ ಸಾಧನೆಯನ್ನು ಮಾಡಿದೆ. ಇವತ್ತು ಕುಲಾಲ ಸಮುದಾಯದ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಅವರು ಶಾಸಕನಾಗಿ ಅವರೊಂದಿಗೆ ಇದ್ದುಕೊಂಡು ಸಂಪೂರ್ಣವಾಗಿ ಅವರೊಂದಿಗೆ ನಾನು ನನ್ನ ಕೊಡುಗೆಯನ್ನು, ನನ್ನ ಸಹಕಾರವನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡಿದ್ದೇನೆ. ಕುಲಾಲ ಸಮುದಾಯದ ಬಂಧುಗಳು ಒಂದು ಸಾಧನೆಯನ್ನು ಇವತ್ತು ಮಾತ್ರ ಮಾಡಿದ್ದಲ್ಲ, ಸ್ವತಂತ್ರದ ಸಂದರ್ಭದಲ್ಲಿ ಸಾಧನೆಯನ್ನು ಮಾಡಿ ಸ್ವತಂತ್ರ ವೀರರಾಗಿ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕುವಂಥ ಸಂದರ್ಭದಲ್ಲಿ ಕೂಡ ಬೇರೆ ಶಾಲೆಗಳಿಂದ ಸಮಾಜ ಹದಗೆಡತಕ್ಕಂಥ ಯುವಕರನ್ನು ಪರಿವರ್ತಿಸತಕ್ಕಂಥ ಮತ್ತು ಯುವಕರಲ್ಲಿ ದೇಶಪ್ರೇಮ, ರಾಷ್ಟ್ರಪ್ರೇಮ, ಸಮಾಜ ಪ್ರೇಮ, ದೀನರ ದುಃಖಿಗಳ ಅನುಕಂಪದ ಅಲೆಯ ಮೂಲಕ ಸಮಾಜದಲ್ಲಿ ಸೇವೆ ಮಾಡತಕ್ಕಂಥ ಸದ್ಗುಣಶೀಲತೆಯನ್ನು ಬಹುಶಃ ಕರಾವಳಿ ಯುವ ವೇದಿಕೆ ಕಳೆದ 18 ವರ್ಷಗಳಿಂದ ಈ ಸೇವಾ ಕೈಂಕರ್ಯವನ್ನು ನಡೆಸ್ತಾ ಬಂದಿದೆ. ಅದರ ಜೊತೆಗೆ ದಾಸ ಚಾರಿಟೇಬಲ್ ಟ್ರಸ್ಟಿನ ಪ್ರತಿ ವರ್ಷದ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ತಾ ಇದ್ದೆ. ಭಾಳಷ್ಟು ಜನಪರವಾದಂಥ ಕಾಳಜಿಯ ಸೇವೆಯನ್ನು ಈ ಸಂಸ್ಥೆ ಮಾಡ್ತಾಯಿದೆ. ಒಟ್ಟಿನಲ್ಲಿ ಇಡೀ ಕುಲಾಲ ಸಮುದಾಯ, ನಮ್ಮ ಪೂರ್ವಜರು ಭಾಳ ಚೆನ್ನಾಗಿ ಈ ಸಮುದಾಯವನ್ನು ಬೆಳೆಸ್ಕೊಂಡು ಬಂದರು. ಎಲ್ಲ ಸಮುದಾಯದವರು ಭಾಳ ಹತ್ತಿರದಲ್ಲಿ, ಭಾಳ ಪ್ರೀತಿಯಲ್ಲಿ ನೋಡುವ ಒಂದು ಸಮುದಾಯ ಇದ್ದರೆ, ಆ ಕೀರ್ತಿ ಇದ್ದರೆ ಅದು ನಮ್ಮ ಕುಲಾಲ ಸಮುದಾಯಕ್ಕೆ. ಎಲ್ಲ ಸಮುದಾಯದವರು ಕುಲಾಲ ಸಮುದಾಯವನ್ನು ಭಾಳಷ್ಟು ಪ್ರೀತಿಯಲ್ಲಿ ಸ್ವೀಕಾರ ಮಾಡಿದ್ದಾರೆ. ಇವತ್ತು ಧಾರ್ಮಿಕ ಇರ್ಬೋದು, ಶೈಕ್ಷಣಿಕ ಇರ್ಬೋದು, ಎಲ್ಲ ಮಟ್ಟದಲ್ಲಿ ಇವತ್ತು
ಕುಲಾಲರ ಪ್ರಾಬಲ್ಯ ಹೆಚ್ಚಿದೆ ಅಂತ ಇದ್ದರೆ ಅದಕ್ಕೆ ಎಲ್ಲ ಸಮುದಾಯದವರ ಕೊಡುಗೆ ಕೂಡ ಈ ಸಮುದಾಯಕ್ಕೆ ಇದೆ. ಇದನ್ನು ನಾವು ಸುರಿದಾಗಿ ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಎಲ್ಲ ಸಮುದಾಯಕ್ಕೂ ಅದರದ್ದೇ ಆದಂಥ ಸಾಮಾಜಿಕ ಪ್ರಜ್ಞೆ, ಶೈಕ್ಷಣಿಕ ಮೌಲ್ಯ, ಧಾರ್ಮಿಕ ದೂರದೃಷ್ಟಿತ್ವ. ಮಾನವ ಜನ್ಮ ದೊಡ್ಡದು, ಹಾಳು ಮಾಡಬೇಡಿರೋ ಚಪ್ಪಗಳಿರ. ಉಸಿರಿರುವ ತನಕ ಈ ದೇಹ, ಉಸಿರು ಕಳೆದ್ರೆ ಬರೇ ಹೆಸರೇ. ಆದರೆ ಹೆಸರು ಶಾಶ್ವತವಾಗಿರೋದು ಕುಲಾಲ ಸಮುದಾಯದ ಕುಲಾಲ ಹೆಸರು, ಅದು ಶಾಶ್ವತವಾಗಿರುವಂಥದ್ದು. ತಲೆತಲಾಂತರದಿಂದ ಈ ಕುಲಾಲ ಸಮುದಾಯ ಬೆಳೆದು ಬಂದಂಥ ರೀತಿ ಇವತ್ತು ಸರ್ವಜ್ಞ ಇರ್ಬೋದು, ಶಾಲಿವಾಹನ ಇರ್ಬೋದು, ಭಕ್ತ ಕುಂಬಾರ ಇರ್ಬೋದು, ಎಂತೆಂಥ ಮಹೋನ್ನತ ಶಕ್ತಿಯ ಅವಿರ್ಭಾಜ್ಯವಾದಂಥ ಒಂದು ದಿವ್ಯ ಸಮುದಾಯ ಇದು. ಆದ್ದರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಬೆಳಗ್ಗೆಯಿಂದ ಭಾಗವಹಿಸ್ತಾ ಇದ್ದೆ, ಗಮನಿಸ್ತಾ ಇದ್ದೇನೆ. ನಮ್ಮದು ಅಂತ ಭಾವನೆ ಸಮುದಾಯಕ್ಕೆ ಯಾವ ತನಕ ಬರುವುದಿಲ್ವೋ ಅಲ್ಲಿ ತನಕ ನಾವು ರಾಜಕೀಯ